ಬಹಳ ದೊಡ್ಡದಾದಂಥ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ದೇಶದ 3 ಘನ ನ್ಯಾಯಾಲಯಗಳು, ಒಂದು ಮುಖ್ಯ ನ್ಯಾಯಾಧೀಶರು ಮೇಘಾಲಯ, ಹೈಕೋರ್ಟ್ ನ್ಯಾಯಾಧೀಶರು ಅಲಹಾಬಾದ್, ಎರಡೂ ಒಂದು ಐತಿಹಾಸಿಕ ತೀರ್ಮಾನವನ್ನು ಹೇಳಿದ್ದಾರೆ. ಧರ್ಮದ ಆಧಾರದ ಮೇಲೆ ಭಾರತ ವಿಭಜನೆ ಆಯಿತು. ವಿಭಜನೆ ಆದಂಥ ಭಾರತ ಧರ್ಮದ ಆಧಾರದಲ್ಲೇ ಯಾವ ಪಾಕಿಸ್ತಾನ ಮತೀಯ ರಾಷ್ಟ್ರವಾಗಿ ಥಿಯೋಕ್ರಟಿಕ್ ಸ್ಟೇಟಾಗಿ ಕನ್ವರ್ಟ್ ಆಯಿತು. ಥಿಯೋಕ್ರಟಿಕ್ ಸ್ಟೇಟಾಗಿ ಕನ್ವರ್ಟ್ ಆದಮೇಲೆ ಯಾವ ಆಧಾರದ ಮೇಲೆ ಪೂಜ್ಯ ಅಂಬೇಡ್ಕರ್ ಅವರು ಕೂಡ ಬಯಸಿದ್ರು, ದೇಶ ವಿಭಜನೆ ಆಗಿದ್ದೇ ಧರ್ಮದ ಆಧಾರದ ಮೇಲೆ. ಇಲ್ಲಿ ಹಿಂದೂಗಳು ಆಗಬೇಕಾಯಿತು, ಸ್ವ್ಯಾಪಿಂಗ್ ಆಗಬೇಕಾಗಿತ್ತು. ಆದರೆ ಮೂರ್ಖ ನೆಹರು ಮನೆತನ ಮಾಡಿದಂಥ ಒಂದು ಬ್ಲಂಡರ್ಸಿನ ಕಾರಣಕ್ಕೋಸ್ಕರ ಇವತ್ತು ನಮ್ಮ ದೇಶದ ಒಳಗಡೆ ಅನಾವಶ್ಯಕವಾಗಿ 75ನೇ ಇಸ್ವಿಲಿ 36ನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ ಸೆಕ್ಯುಲರಿಸಮನ್ನು ಅಂತ ತಂದುಬಿಟ್ಟು ಇವತ್ತು ಈ ದೇಶದಲ್ಲಿ ಹಿಂದೂಗಳನ್ನು ಏನು ಬಹುಸಂಖ್ಯಾತರಿದ್ದಾರೆ ಅವರು 2ನೇ ದರ್ಜೆ ನಾಗರಿಕರಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣ ಮಾಡ್ತಿರೋಂಥದ್ದು. ಇವತ್ತು ಬಾಂಗ್ಲಾದೇಶ ಯಾರಪ್ಪ ತಂದೆ ಅದರದು ಭಾರತ. ಬಾಂಗ್ಲಾದೇಶವನ್ನು ಮುಜಿಬುರ್ ರೆಹಮಾನನ ಇದ್ಮೇಲೆ ಮುಕ್ತಿವಾಹಿನಿ ಮುಖಾಂತರ ಅವತ್ತಿಗೆ ನ್ಯಾಯವನ್ನು ಕೊಟ್ಟು 3900 ನಮ್ಮ ದೇಶದ ಸೈನಿಕರು ಬಲಿದಾನ ಮಾಡಿದ್ರು ಬಾಂಗ್ಲಾದೇಶ ನಿರ್ಮಾಣಕ್ಕೋಸ್ಕರ. 3900 ಅಷ್ಟು ದೊಡ್ಡ ನಮ್ಮ ಸೈನಿಕರ ಬಲಿದಾನ ವ್ಯರ್ಥ ಆಗಕ್ಕೆ ಬಿಡಬಾರ್ದು. ನಮ್ಮ ಬಲಿದಾನದ ಮುಖಾಂತರ ಹುಟ್ಟಂಥ ರಾಷ್ಟ್ರ ಇವತ್ತು ನಮಗೆ ನೀವು ಬೇಕು, ನಾವು ಇಡೀ ದೇಶ ಗೆಲ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು. ಯಾಕೆ ಇದನ್ನು 2 ಜಡ್ಜ್ಮೆಂಟನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ನಿನ್ನೆ ನಡೆದಿದ್ದು ಅಂದರೆ, ಜುಡಿಷಿಯರಿ ಇವತ್ತು ಮಾತನಾಡ್ತಾ ಇದೆ. ಇವತ್ತು ಈ ದೇಶದ ಒಳಗಡೆ ಒಂದು ದೊಡ್ಡದಾದಂಥ ಕ್ರಾಂತಿಯನ್ನು ಆಗೋದಿದೆ. ಭಾಳ ಹತ್ತಿರ ದಿನಗಳಲ್ಲಿ ಯಾರು ಈ ಕತ್ತಿಯ ಭಾಷೆ ಮಾತನಾಡೋರಿಗೆ, ಯಾರು ಈ ಭಾಷೆ ಮಾತನಾಡೋವಂಥವ್ರಿಗೆ ಅವರಿಗೆ ತಕ್ಕದಾದಂಥ ಉತ್ತರವನ್ನು ನಾವು ಸಮರ್ಥರಿದ್ದೀವಿ, ಕೊಡ್ತೇವೆ ನಾವು. ಆ ದಿಕ್ಕಿನಲ್ಲಿ ಬಾಂಗ್ಲಾದೇಶದ ಏನು ಪ್ರಯತ್ನ ಇದೆ, ನಮ್ಮ ಮಿಸ್ತ್ರಿ ನಮ್ಮ ಫಾರಿನ್ ಸೆಕ್ರೆಟರಿ ನೆನ್ನೆ ಅಲ್ಲಿಗೆ ಹೋಗಿದ್ದರು. ಅವ್ರು ಭೇಟಿ ಮಾಡಿ ಅವರಿಗೆ ಏನು ಹದ್ದುಬಸ್ತಲ್ಲಿ ಇಡಬೇಕು ಅನ್ನೋಂಥದ್ದು ಮಾಡಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಯಾರು ಡೀಪ್ ಸ್ಟೇಟ್ ಇದೆ, ಸೊರಸ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಕರ್ನಾಟಕದಲ್ಲಿ ಸೊರಸ್ಸಿನ ಭಕ್ತರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ, ಇವರೆಲ್ಲರ ಕಾರಣಕ್ಕೋಸ್ಕರ ಈ ಎಲ್ಲ ವಿದ್ಯಮಾನ ನಡೀತಿದೆ. ಭಾರತ ಸಶಕ್ತವಾಗಿದೆ, ಭಾರತ ಸಮರ್ಥವಾಗಿದೆ. ಬಾಂಗ್ಲಾದೇಶದ ಯಾವುದೇ ಈ ಒಂದು ದುರಾಕ್ರಮಣವನ್ನು ಅತ್ಯಂತ ದೊಡ್ಡದಾದಂಥಲ್ಲಿ ಹೀಟ್ ಕ ಜವಾಬ್ ಪತ್ತರ್ ಸೆ ದೇತೆ.